ಅನುಮಾನ ಬಂದಿದ್ಯಾ? ಒಂದು ಗೊತ್ತಾಗ್ತಿಲ್ವೇ? ಅಮ್ಮ ಅಚ್ಚೋ ಅಣ್ಣ 100 ವರ್ಷ ಆಯ್ಸು ನಿಂಗೆ. ಅಮ್ಮ ನಾನು ಹ್ಯಾಕ್ ಬದುಕ್ಬೇಕೋ ಎಷ್ಟು ಬದುಕ್ಬೇಕೋ ಅಷ್ಟು ಬದುಕ್ಬಿಟ್ಟಿದ್ದೀನಿ. ಸುಮ್ಮನೆ ಆಯಾಸ ಎಲ್ಲ ಜಾಸ್ತಿ ಹಾಕಿ ಇರೋ ಅಷ್ಟು ಇರ್ಲಿ ಬಿಡು. ಸುಮ್ನೆ ಇರೋಣ ನೀನು. ಅದೇನ್ ಮಾತು ಅಂತ ಮಾತಾಡ್ತೀಯ? ನಾವೆಲ್ಲ ನಿನ್ ಕಣ್ಮುಂದೆ ಸಂತೋಷವಾಗಿರ್ಬೇಕು ಅಂತ ಬಯಸ್ತೀಯ ತಾನೆ? ಯೋಚನೆ ಮಾಡ್ತೀಯ ತಾನೆ? ಅದೇ ತರ ಯೋಚನೆ ನಮಗೂ ಇರಲ್ವಾ? ನೀವು ಖುಷಿಯಾಗಿರ್ಬೇಕು ಅಂತ ನಾವು ಬಯಸ್ಬಾರ್ದಾ? ಬಯಸಮ್ಮ, ಯೋಚನೆ ಮಾಡ್ಕಂದ. ಯಾರು ಬೇಡ ಅಂತಂದ್ರು ನಿನ್ಗೀಗ? ಮತ್ತೆ ಆಯಸ್ಸು ಸಾಕು ಅಂತ ಹೇಳ್ತಿದ್ಯಾ? ನಿನ್ನ ಆಯಸ್ಸನ್ನ ತೀರ್ಮಾನ ಮಾಡೋದಕ್ಕೆ ನೀನ್ ಯಾರು? ನಿನ್ನ ಆಯಸ್ಸನ್ನ ನಾವುಗಳು ತೀರ್ಮಾನ ಮಾಡ್ಬೇಕು. ನೋಡು, ಇನ್ನೊಂದ್ಸಲ ಈ ತರ ಎಲ್ಲ ಮಾತಾಡಂಗಿಲ್ಲ ನೀನು ಅಷ್ಟೇ. ಹೌದಾ? ಅಷ್ಟೊಂದು ಬೇಜಾರಾಯ್ತಾ ನಿಂಗೆ? ಬೇಜಾರಾಗ್ಬಿಡಕ್ಕಂದ ಒಂದ್ ಕೆಲಸ ಮಾಡು, ನಿನ್ನ ಆಯಸ್ನ ನನಗ್ ಕೊಡು, ನನ್ನ ಆಯಸ್ನ ನಿನಗ್ ಕೊಡ್ತೀನಿ. ಇಬ್ರು ಎಷ್ಟು ಬೇಕೋ ಅಷ್ಟು ಬದುಕ್ಬೇಡ, ಆಯ್ತಾ? ಓಹೋ, ಆಸ್ತಿ ಪಾಲ್ ಮಾಡ್ಕೊಳ್ಳೋಣ ಅಂದ್ರೆ ಇಬ್ರು ಪಾಲ್ ಮಾಡ್ಕೊಂಡ್ಬಿಟ್ರಿ. ನಾನು ಒಬ್ಳಿದೀನ್ರಿ. ನಾನೇನ್ ಜ್ಞಾಪಕ ಇಲ್ವಾ? ಅಲ್ಲ ರೀ, ನಿಮ್ ತಂಗಿ ಹೇಳಿದಾಳೆ ಅಂತ ನೀವು ಸುಮ್ನಾಗ್ಬಿಟ್ರಿ. ಅದೇ ನಾನ್ ಹೇಳಿದಿದ್ರೆ ನನ್ ಬಾಯಿ ಮುಚ್ಚಿಸ್ಬಿಡ್ತಿದ್ರಿ ಅಲ್ವಾ? ನೋಡಮ್ಮ, ಬಂದ್ಬಿಟ್ಲು ನಿಮ್ಮ ಅತ್ತಿಗೆ ನಿನ್ ಸಪೋರ್ಟ್ಗೆ. ನಿನ್ ಖುಷಿನ ಈಗ? ಖುಷಿನೇ. ಅದ್ ಸರಿ, ನೀನ್ ಯಾಕೆ ಬರೋದು ಇಷ್ಟೊತ್ತಾಯ್ತು? ಅಮ್ಮ, ಅದು ಕೆಲಸ ಮುಗಿಸ್ಕೊಂಡು ಹಾಗೆ ಬರುವಾಗ ನಿಮ್ಮ ಅತ್ತಿಗೆ ಹತ್ರ ಹೇಳಿದೆ ಕಣಮ್ಮ, ಜ್ಯೋತಿಷಿಗಳ ಹತ್ರ ಹೊರಡ್ ಬರ್ತೀನಿ ಅಂತ ಹೇಳಿ. ಆ ಗುರುಗಳ ಹತ್ರ ಹೋದ್ನಾ, ಅವರು ಧ್ಯಾನದಲ್ಲಿ ಕೂತ್ಬಿಟ್ಟಿದ್ರು. ಒಂದ್ಸರಿ ಒಳಗಡೆ ಹೋದ್ಮೇಲೆ ಕುತ್ಕೊಳ್ಳಂಗೂ ಇಲ್ಲ, ಬರಂಗೂ ಇಲ್ಲ. ಸ್ವಲ್ಪ ಲೇಟ್ ಆಗೋಯ್ತು ಕಣಮ್ಮ ಬರೋದು, ಅದಕ್ಕೆ ಎಷ್ಟೊತ್ತಾಗೋಯ್ತು. ಹೋಗೋಣ. ನೀನು ಮನೆಗ್ ಬಂದು ಒಂದ್ ಸ್ವಲ್ಪ ನಿನ್ ಜೊತೆ ಇರೋಣ ಅಂತ ಬಂದ್ರೆ ಬೇಕು ಅಂತ ಏನಾದ್ರೂ ಕೆಲಸ ಇಟ್ಕೊಂಡು ಹೋಗ್ಬಿಡ್ತೀಯ ಅಲ್ಲ ನೀನು? ಅಂದ್ರೆ ಕಂದ, ನಾನು ಹೇಳ್ದೆ ತಾನೆ, ನಾನಲ್ಲಿ ಓದೆ ಎದ್ದು ಬರಕ್ಕಾಗ್ಲಿಲ್ಲ ಅಂತ ಹೇಳ್ತಾ ಇದೀನಲ್ಲ ಕಂದ. ಅಣ್ಣ, ಜ್ಯೋತಿಷಿಗಳು ಅಷ್ಟೊತ್ತೆಲ್ಲ ಧ್ಯಾನ ಕೂತ್ಕೋತಾರ? ಹಾ ಹೌದು ಅಚ್ಚು. ಅವರು ಗುರುಗಳು ಒಂದ್ಸತಿ ಧ್ಯಾನಕ್ಕೆ ಕೂತ್ಕೊಂಡ್ಬಿಟ್ರೆ ಎಷ್ಟೊತ್ವರೆಗೂ ಧ್ಯಾನದಲ್ಲೇ ಇರ್ತಾರೆ. ನಾವು ಅವ್ರನ್ನ ಭೇಟಿ ಮಾಡಕ್ ಹೋಗಿರ್ತೀವಲ್ಲ, ನಾವು ಅವ್ರ ಮುಂದೆ ಹಾಗೆ ಕೂತಿರ್ಬೇಕು, ಕಡೆಗಣಿಸಿ ಬರೋ ಹಾಗಿಲ್ಲ. ಹಾಗ್ ಬಂದ್ರೆ ಗುರುಗಳಿಗೆ ಅವಮಾನ ಮಾಡ್ದಂಗಾಗಲ್ವಾ? ಅಲ್ವೇನ್ರಿ? ಹೌದು ಸುಮತಿ. ಇಬ್ರು ಒಂದೇ ತರ ಮಣಿದಾರ ಪೂಣಿಸ್ತಿದ್ದಾರೆ ಅಂದ್ರೆ ಗ್ಯಾರಂಟಿ ನನ್ನಿಂದ ಏನೋ ವಿಷಯ ಮುಚ್ಚಿಡ್ತಿದ್ದಾರೆ ಇಬ್ರು. ಅಮ್ಮ, ಮಾತಾಡ್ತಾ ಮಾತಾಡ್ತಾ ನಾನು ನಿನಗೆ ಅಂತ ಏನೋ ತಂದೆ ರೀ, ಅದನ್ನ ಕೊಡೋದೇ ಮರ್ತು ಬಿಟ್ಟೆ. ಒಂದ್ ನಿಮಿಷ ಇರು ಕಂದ, ನಿನಗೇನೋ ಇಷ್ಟ, ಅದನ್ನ ನಾನು ತಂದಿದ್ದೀನಿ. ಅದೇನು ಅಂತ ಹೇಳು ನೋಡೋಣ. ನಿಂಗೆ ತುಂಬಾ ಇಷ್ಟ, ಅದು ಏನಿರ್ಬೋದು ಹೇಳು? ರೀ ಕೊಡ್ರಿ ಇಲ್ಲಿ. ಮನೆಗೆ ಏನೇ ತಂದ್ರು ಮೊದ್ಲು ಹೆಂಡತಿ ಕೈಲಿ ಕೊಡ್ಬೇಕಲ್ವಾ? ನಾನೇ ನನ್ ಮಗಳಿಗೆ ಕೊಡಲ್ಲ ಅಂತೀನಾ? ಬಂದ್ಬಿಟ್ರು. ಆದ್ರೂ ನೀನ್ ಇದೆಯಲ್ಲ, ನೀನೇನು ಏನೋ ಪ್ರೀತಿಯಿಂದ ತಂಗಿ ಕೊಡೋಣ ಅಂದ್ರೆ. ಓ, ಕಡ್ಲೆ ಮಿಠಾಯಿ? ಕಡ್ಲೆ ಬರ್ಫಿನಾ? ಕಂದ, ಕಡ್ಲೆ ಬರ್ಫಿನೇ. ರಸ್ತೆಲ್ ಬರುವ ಕಡ್ಲೆ ಬರ್ಫಿ ನೋಡಿದ್ನಾ, ನಿನಗೆ ಕಡ್ಲೆ ಬರ್ಫಿ ಇಷ್ಟ ಅಂತ ನಂಗೆ ಗೊತ್ತಿತ್ತು, ಅದಕ್ಕೆ ತಂದೆ. ಹೌದೌದು ಅಣ್ಣ. ಯಾವಾಗ್ಲೂ ಹೊರಗಡೆ ಹೋದ್ರೆ ನನಗೇನಾದ್ರೂ ಇಷ್ಟ ಅಂತ ತಗೊಂಡ್ ಬಂದ್ಬಿಡ್ತೀಯ ಅಲ್ವಾ? ಅದಕ್ಕೆ ಏನ್ ಇಷ್ಟ ಅಂತ ಏನೋ ಕೇಳಿ ತರಲ್ವಾ ನೀನು? ಯಾವಾಗ್ಲೂ ತಂಗಿ 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 ಅಲ್ವಾ? ಪಾಪ, ಅದಕ್ಕೆ ನಿನ್ ಮೇಲೆ ಕೋಪ ಮಾಡ್ಕೊಳಲ್ವಾ? ಸರಿಯಾಗಿ ಕೇಳ್ದೆ ಹೆಚ್ಚು. ಆತರ ಕೇಳು ಅಮ್ಮ. ಒಂದ್ ಹೇಳ, ನಿಮ್ಮ ಅತ್ತಿಗೆ ಮೇಲ್ನೋಟಕ್ಕಾಗಿ ಹೇಳ್ತಾಳಷ್ಟೇ. ನಾನು ಏನೇ ತಂದ್ರು ನನ್ನ ಮಗಳ ಅಚ್ಚುಗೆ ತವಳೆ ಎತ್ತಿಡ್ತಾಳೆ. ಅವಳು ನನಗೇನೇ ಕೊಟ್ರು ನನ್ನ ತಂಗಿ ಅಚ್ಚುಗೆ ಅಂತ ನಾನು ಎತ್ತಿಡ್ತೀನಿ. ನಾವಿಬ್ರು ಹೀಗೆ ಬದುಕು ಬಂದ್ಬಿಟ್ವಿ ಕಂದ, ಅದನ್ನ ಬದಲಾಯಿಸ್ಕೊಳಕ್ ಆಗೋದಿಲ್ಲ. ನಿಜ ಅಚ್ಚು. ಗಿಡವಾಗಿ ಬಗ್ಗದು ಮರವಾಗಿ ಬಗೀತೆ ಅಂತ ಗಾದೆನೇ ಇಲ್ವಾ? ನಿನ್ನ ಮೇಲೆ ಪ್ರೀತಿ ನಮ್ಮಿಬ್ರಿಗೂ ಮರವಾಗಿ ಬೆಳೆದ್ಬಿಟ್ಟಿದೆಮ್ಮ. ಅದ್ ಯಾವುದೇ ಕಾರಣಕ್ಕೂ ಬದಲಾಗೋದಿಲ್ಲ. ಆದ್ರೂ ನಿಮ್ಮ ಅಣ್ಣ ನನಗೋಸ್ಕರ ಏನೂ ತರೋದೂ ಇಲ್ಲ. ಆದ್ರೂ ಅವಾಗ ನಿಮ್ಮ ಅತ್ತಿಗೆ ನಾನು ತಂದ್ಕೊಡ್ತೀನಮ್ಮ. ಯಾವಾಗ ತಂದ್ಕೊಟ್ಟಿದ್ದೀರಾ? ಅದೆಲ್ಲ ಮಗು ಮುಂದೆ ಹೇಳ್ಬೇಕಾಗ. ಅದು ಏನೂ ಇಲ್ಲ, ಸುತ್ಕೊಂಡ್ಬಂದೆಲ್ಲ ಸುಸ್ತಾಗಿದೆ. ಸ್ವಲ್ಪ ಬಿಸಿನೀರು ರೆಡಿ ಮಾಡೋಗು. ನೀನ್ ಇಲ್ಲಿದ್ರೆ ಕಡ್ಲೆ ಮಿಠಾಯಿ ತಿನ್ಬಿಡ್ತೀಯ, ಬಾ ನನ್ ಜೊತೆ ಬಾ. ಕೊಟ್ಬಿಟ್ ಬಾ, ತಿನ್ಬೇಡ. ಕಿತ್ಕೊಂಡು ಯಾರಾದ್ರೂ ತಿಂತಾರೇನ್ರಿ? ನನ್ ತಂಗಿಗಿಷ್ಟ ಅಂತ ತಂದ. ಇಷ್ಟೆಲ್ಲ ನಿನ್ ತಂಗಿ ಮೇಲೆ ಪ್ರೀತಿ ಪ್ರಾಣ ಇಟ್ಕೊಂಡಿರೋ ನಿನಗೆ ಅರ್ಚನಾಗ್ ಸಿಗ್ಬೇಕಾಗಿದ್ ಪ್ರೀತಿ ವಾತ್ಸಲ್ಯ ಎಲ್ಲ ನಾನ್ ಪಡ್ಕೋತಿದ್ದೀನಲ್ವಾ?
ಹೇಗಾದ್ರೂ ಮಾಡಿ ಅವಳನ್ನ ಕರ್ಕೊಂಡ್ ಬಂದು ನಿನ್ನ ಹತ್ರ ಒಪ್ಪಿಸ್ಬೇಕು ಅಂತ ನನ್ ಮನ್ಸು ಪರಿತಪಿಸ್ತಿದೆ. ವಿಧಿ ಆಟ ಆಡ್ತಿದ್ಯಲ್ಲಣ್ಣ. ಯಾವತ್ತು ಅರ್ಚನಾನ ನಿನಗೆ ಒಪ್ಪಿಸ್ತೀನೋ ಅಲ್ಲಿವರೆಗೂ ನನಗೆ ನೆಮ್ಮದಿನೇ ಇಲ್ಲಣ್ಣ. ಒಂದ್ ವೇಳೆ ಅದೇನಾದ್ರೂ ನಡೀದೆ ಹೋಯ್ತು ಅಂತಿಟ್ಕೋ, ಅಷ್ಟೇ, ನಾನು ಪಾಪಿ ಆಗ್ಬಿಡ್ತೀನಿ. ಎಲ್ಲ ಗೊತ್ತಿದ್ದು ನಿನಗ್ ನಿಜ ಹೇಳಕ್ಕಾಗ್ದೆ ಒದ್ದಾಡ್ತಿದ್ದೀನಿ. ಆ ನೋವು ನನಗ್ ಮಾತ್ರ ಗೊತ್ತಣ್ಣ. ಮನ್ಸಲ್ಲಿ ಬೆಟ್ಟದಷ್ಟು ನೋವಿದೆ. ಒಂದೊಂದ್ಸಲಿ ನಿನ್ನ ಹಿಡ್ಕೊಂಡು ಅಣ್ಣ ನಾನು ತಪ್ಪು ಮಾಡ್ಬಿಟ್ಟೆ ಅಂತ ಹೇಳ್ಬೇಕು ಅಂತ ನನ್ ಮನ್ಸು ಹೇಳುತ್ತೆ. ಆದ್ರೆ ಆ ಕ್ಷಣ ಅದನ್ನ ಕೇಳಿ ನಿನಗೇನಾಗ್ಬಿಡತ್ತೋ ಅಂತ ನನಗ್ ಭಯ ಆಗ್ತದೆ.